ದೊಡ್ಡ ಆಸ್ತಿಕನಲ್ಲ, ಅಥವಾ ದೇವಸ್ಥಾನ ಕಟ್ಟಿ ದೇವರು ಮಾಡುವಂಥ ಅಷ್ಟು ದೊಡ್ಡ ಆಸ್ತಿ ನನ್ನ ಹೆಂಡತಿ ಹೌದು, ನಾನಲ್ಲ, ನಾನು ಹೇಳ್ತೇನೆ. ಆದರೆ ನಾನು ಸಮಾಜ ಸೇವಕ. ದಯವೇ ಧರ್ಮದ ಮೂಲ ಎಂಬ ಬಸವಣ್ಣನ ವಚನದಲ್ಲಿ ನಂಬಿಕೆ ಇದ್ದವನೇ ಹೊರತು ದೇವರ ಗುಡಿಯಲ್ಲಿ ನಾನು ಬಡವರಿಗೆ ಸಹಾಯ ಮಾಡಬೇಕಂತ ಅಂಥ ನಂಬಿಕೆ ಇದ್ದವನು ನಾನಲ್ಲ. ಆದರೆ ಈ ದೇವಸ್ಥಾನ 200-300 ವರ್ಷಗಳಿಂದ ಇತಿಹಾಸದಲ್ಲಿ ಇದೆ ಅಂತ ಶಂಕರ ಭಟ್ರು ನನಗೆ ಹೇಳಿದ್ದಾರೆ. ನನ್ನ ತಂದೆಯವರು ಆ ಕಲ್ಲನ್ನು ಪೂಜೆ ಮಾಡ್ತಾ ಬಿದ್ದಾರೆ. ಕೆರೆ ದಂಡೆಯಲ್ಲಿ ಬಿಸಿಲು ಮಳೆ ಚಳಿಗಾಲದಲ್ಲಿ ಇರತಕ್ಕಂಥ ಗಣಪತಿಗೆ ಸುತ್ತಮುತ್ತಲಿನ ರೈತರೆಲ್ಲರೂ ಬೆಳೆದ ಬೆಳೆಗಳನ್ನು ಅರ್ಪಿಸಿ ಅವನ ಹತ್ರ ಆಶೀರ್ವಾದ ಪಡೆದು ಅವರ ಏನು ಮನಸ್ಥಿತಿಯನ್ನು ಮಾಡಿಸ್ಕೊಳ್ತಾ ಇದ್ದರು. ಇವತ್ತು ಅವ್ರ ಮಕ್ಕಳಿಗೆಲ್ಲರಿಗೆ ಅದೊಂದು ದೇವಸ್ಥಾನ ಆಗಬೇಕಂತ ಕನಸು. ಅನೇಕ ಬಾರಿ ನಮ್ಮ ಹಿರಿಯರು ಪ್ರಯತ್ನ ಮಾಡಿದರು. ನಮ್ಮ ಮಿತ್ರರಾಗಿರ್ತಕ್ಕಂಥ ದಿನೇಶ್ ಹೆಗಡೆ ಅವರು ಹೇಳಿದಾಗೆ ಅದಕ್ಕೆ ಕಾಲ ಕೂಡಿ ಬರಲಿಲ್ಲ ಅಷ್ಟೇ. ಕಾಲ ಕೂಡಿ ಬಂದಾಗ ನಾನು ನೋಡ್ತೇನೆ, ನಾನು ಮನೇಲಿ ಕೂತ್ಕೊಳ್ತಿದ್ದೆ. ಸಂಜೆ ಬಂದು ನನ್ನ ಕೆಲಸ ಎಲ್ಲ ಮುಗಿಸಿ ಸಂಜೆ ಬಂದಾಗ 8 ಗಂಟೆಗೆ ಬಂತು. 40-50 ಬೈಕ್. ಇದು ಎಂತಪ್ಪ, ಇದು ಯಾರು ಹೋಗ್ತಾರೆ ಅಂತ ಟೆರರಿಸ್ಟ್ ಬಂದ್ರೆ ಯಾರು ಏನಂದು ಗೊತ್ತಾಗೋದಿಲ್ಲ, ಆ ರೀತಿ ಬಂತು. ಬಂದವರ ಬೇಡಿಕೆ ಅಷ್ಟೇ. ನನ್ನ ತಾಯಿಯ ಸೋದರ ಅಣ್ಣನ ಮಕ್ಕಳಾದ ಬನಕೇಸರಿ ಮತ್ತು ವಿವೇಕ ಮತ್ತು ವಿನೂತ, ಇವರೆಲ್ಲ ಮಕ್ಕಳು ಇದರೊಟ್ಟಿಗೆ ಎಲ್ಲ ಮಕ್ಕಳನ್ನು ಕರ್ಕೊಂಡು ಬಂದು ನಮಗೆ ದೇವಸ್ಥಾನ ಆಗಬೇಕಂದು ಹೇಳೋದು. ದೇವಸ್ಥಾನ ಕಟ್ಟೋದು ಸುಲಭ ಅಲ್ಲ. ನಿಮ್ಗೆ ಹೇಳನಲ್ಲ, ಒಬ್ಬರು ದೊಡ್ಡ ಹಿಂದೂ ಧರ್ಮದ ಒಬ್ಬ ಉಪನ್ಯಾಸಕ್ಕೆ ಕೊಡುವವರು ಹಿಂದೂ ನಾಯಕರು ಒಬ್ಬರು ಇದ್ದರು. ಬಹುಶಃ ಅವ್ರು ನನ್ನ ಮಿತ್ರರು. ಅವ್ರದಲ್ಲಿಗೆ ನಾನು ಹೋಯ್ತು, ಹಣ ಕೇಳಲಿಕ್ಕೆ ಹೋಯ್ತು. ಅವರು ಹೇಳಿದರು, ಅವರು ಸ್ವಲ್ಪ ಹಿಂದೂ ಧರ್ಮ ಪೂರಾಕಿರು, ಅವರು ದೊಡ್ಡ ಇಂಡಸ್ಟ್ರಿಯಲಿಸ್ಟ್. ಹೋದಾಗ ಸದಾನಂದ ಶೆಟ್ಟರೆ, ದೇವಸ್ಥಾನ ಇದ್ದದ್ದೇ ಹೆಚ್ಚಾಯ್ತು, ಅದು ಉಳಿಬೇಕು, ನೀವು ಯಾಕೆ ಇದು ಕೊಟ್ರಿ? ಯಾಕೆ ಕಟ್ಟೋದು? ಇದರಲ್ಲಿ ಯಾರಿಗಾಗಿ ಕಟ್ಟುವುದು? ಇದೆಲ್ಲ ಯಾರಿಗೆ ಆಡಳಿತಾಧಿಕಾರಿಯೋ ಪೂಜೆ ಮಾಡೋರಿಗೆಲ್ಲ ದುಡ್ಡು ಮಾಡೋದು ಅಂದು. ಆಗ ನಾವು ಏನಾದ್ರು ಕೊಡ್ತಾರೆ, ಏನೂ ಕೊಡಲಿಲ್ಲ. ನಮ್ಮ ಬೇಜಾರಾಯ್ತು. ನನ್ನ ಮೆಟ್ಟು ಅಲ್ಲೇ ಇತ್ತು. ನಾನು ಕಾರಿ ಬಂದು ನೋಡುವಾಗ ನಮ್ಮ ಮೆಟ್ಟು ಹಾಕೊಬಳ್ಳಿಲ್ಲ. ಅಡ್ತಲೆ ವಿಷಯ ಆಯ್ತು ನನಗೆ. ಆಮೇಲೆ ನನಗೆ ಇದನ್ನು ಬೇಡಲಿಕ್ಕೆ ಹೋಗಕ್ಕೆ ಭಯ ಸ್ಟಾರ್ಟ್ ಆಯ್ತು ನನಗೆ. ಆದರೆ ಇವತ್ತು ನಿಮ್ಗೆ ಹೇಳ್ತಾ ಇದ್ದೇನೆ, ಈ ದೇವಸ್ಥಾನ ಸುಮಾರು 1 ಕೋಟಿ ಮಿಕ್ಕಿ ಖರ್ಚಾಗಿದೆ. ಇದರಲ್ಲಿ 90% ಹಣ ಈ ಕೆದೂರು ಗ್ರಾಮದಿಂದಲೇ ಇದಕ್ಕೆ ಖರ್ಚಾಗಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಬಡತನದ ರೇಖೆಯ ತುತ್ತ ತಲೆಯಲ್ಲಿರುವುದ ಹೆಂಗಸೊಂದು ಬಂದು 25,000 ರೂಪಾಯಿ ಆ ಗಣಪತಿಗೆ ಕೊಟ್ಟಾಗ ಆ ಮನಸ್ಸು ನನಗೆ, ಅಯ್ಯಬ್ಬ, ಇವರಿಗೆ ಇರತಕ್ಕಂಥ ದೇವರ ಪ್ರೀತಿ ಅಂತ ಹೇಳೋದು ಅರ್ಥ ಆಯಿತು. ಇದು ಸದಾನಂದ ಶೆಟ್ಟಿ ಕಟ್ಟಿದ ಅಂತ ಹೇಳುವುದು ಅನ್ನೋದು ಭ್ರಮೆ. ಒಂದು ವೇಳೆ ಕಟ್ಟಿದಂತ ಭಗವಂತ ನನಗೇನಾದ್ರು ಕರುಣೆ ಮಾಡೋದಿದ್ರೆ ಈ ಊರಿನ ಆ ಕರುಣೆಯ ಫಲ ಈ ಊರಿನ ಸಮಸ್ತ ಗ್ರಾಮಸ್ಥರಿಗೆ ಹೋಗಬೇಕೆಂದು ನಾನು ಬೇಡ್ಕೊಳ್ತಾ ಇದ್ದೇನೆ ನಿಮ್ಮಲ್ಲಿ. ಆದರೂ ಒಂದು ವಿಚಾರವನ್ನು ನಾನು ಹೇಳ್ತೇನೆ ನಿಮ್ಮ ಮುಂದೆ. ಆ ಮಕ್ಕಳು 50-60 ಮಕ್ಕಳಿದ್ದಾರೆ. പക്ഷെ ನಾನು ಹೇಳಿದರೆ, ಕೆಲವರು ಹೆಸರು ಹೇಳಿದರೆ ಮತ್ತೆ ಬೇಜಾರಾಗ್ತದೋ ಅಂದಿಲ್ಲ. ಅತೀವ್ರ ಶ್ರಮ ಪಟ್ಟಿದ್ದಾರೆ. ಹಗಲು ರಾತ್ರಿ ಹೋರಾಟ ಮಾಡಿದೆ. ಇಲ್ಲೊಂದು ಬಾಲಾಲಯ ಇದೆ, ನಿನ್ನೆ ಆಗಿದೆ. ಇವತ್ತು ಆ ಬಾಲಾಲಯ ಇಲ್ಲ, ಅದ್ರ ಕೆಲಸ ಆಗಿದೆ. ಅದು ನೆಲಸಮ ಮಾಡಿಬಿಟ್ಟಿದ್ದಾರೆ ರಾತ್ರಿ 2 ಗಂಟೆಗೆ. ಅಷ್ಟು ಸಹಕಾರ ಮಾಡಿದ್ದಾರೆ. ನಾನೇನು ಮಾಡಿದ್ದೇನೆ? ಅವರಿಗೆ ನಾಯಕತ್ವ ಮಾತ್ರ ಕೊಟ್ಟಿದ್ದೇನೆ. ಇದೆಲ್ಲ ಅವರು ಮಾಡಿಸಿಕೊಂಡಿದ್ದಾರೆ. ಆ ಗಣಪತಿ ಆ ಮಕ್ಕಳಿಂದ ಮಾಡಿಸಿಕೊಟ್ಟಿದ್ದಾನೆ. ಅನೇಕ ಜನರ ಹೆಸರು ಹೇಳದಿದ್ರೆ ತಪ್ಪಾಗ್ತದೆ. ಬಗ್ಗೋಡಿ ಮನೆಯ ಮಂಜಶೆಟ್ಟಿ ಅವರ ಕುಟುಂಬದವರು ನಮಗೆ ಸ್ಥಳ ಕೊಟ್ಟಿದ್ದಾರೆ. ಎಲ್ಲಿ ಜಾಗ ಕೊಟ್ಟಿದ್ರು ಅವರು ಏನು ಆಕ್ಷೇಪ ಮಾಡಿಲ್ಲ, ನನಗೆ ಯಾವ ಆಕ್ಷೇಪವೂ ಮಾಡಿಲ್ಲ. ಅವರ ಪಟ್ಟ ಲ್ಯಾಂಡ್ ಕೊಟ್ಟಿದ್ದಾರೆ. ಆದರೆ ಇದರಲ್ಲಿ ವಿಠ್ಠಲ್ ಪೂಜಾರಿ, ದಿನೇಶ, ಕೃತಿಕಾ ಮತ್ತು ಅಜಯ ಮತ್ತು ನನ್ನ ಮಿತ್ರನಾಗಿರ್ತಂಥ ಕರುಣಾಕರ್ ಶೆಟ್ಟಿ, ಇವರೆಲ್ಲ, ನನ್ನ ಮಾವನ ಮಗನಾದ ಹರ್ಷ, ಇವರೆಲ್ಲ ಅಷ್ಟು ಸಹಕಾರ ಮಾಡಿದ್ದಾರೆ, ಅಷ್ಟು ಕೆಲಸ ಮಾಡಿದ್ದಾರೆ. ಆದರೆ ಹೆಸರು ಸದಾನಂದ ಶೆಟ್ಟಿ ಅಂತ ಬರಬಾರ್ದು. ಅದು ಸಾಮೂಹಿಕ ಮಾಡ್ತಕ್ಕಂಥ ಈ ದೇವಸ್ಥಾನ ಅದು ಸಾಮೂಹಿಕವಾಗಿ ಇರಬೇಕು. ಮತ್ತೆ ನಾನು ಹೇಳ್ತೇನೆ, ಈಗ ನನಗೆ ಅಂದಾಜಿದೆ, ನಾನೊಬ್ಬ ಲೋಕೋಪಯೋಗಿ ಪ್ರಥಮ ದರ್ಜೆಯ ಗುತ್ತಿಗೆದಾರ. ಇದು ಎಷ್ಟು ಬೀಳ್ಬೋದು ಅಂತ ನನಗೆ ಮೊದಲೇ ಗೊತ್ತಿದೆ. ಸುಮಾರು 60-70 ಲಕ್ಷ ಬೀಳ್ಬೋದು ಅಂತ ನಾನು ಅಂದಾಜಿಸಿದ್ದೇನೆ. ಇದರ ಮೂಲ ಹಣ ಏನಂತ ಶಂಕರ ಭಟ್ರ ತಮ್ಮ
ಮಾಬಲ ಭಟ್ರು ತನ್ನ ಹೋಟ್ಲ್ ಮಾಡಿಕೊಂಡು ದಿನ 20 ರೂಪಾಯಿ ಹಾಕಿ 5 ಲಕ್ಷ ಮಾಡಿದ್ದಾನೆ. ಯಾರು ದೇವಸ್ಥಾನ ಕೊಟ್ಟೋದಿದ್ರೆ 5 ಲಕ್ಷ ನಾನು ಕೊಡ್ತೇನೆ ಅಂತ ಹೇಳಿದರು. ಅದು ನನಗೆ ಸ್ಫೂರ್ತಿಯಾಗಿದೆ. ನನ್ನ ಮಿತ್ರನಾಗಿರ್ತಕ್ಕಂಥ ಅರುಣ್ ಕುಮಾರ್ ಶೆಟ್ಟಿ ಸಾಧಾರಣ ಎಂದೂ ನಿಮ್ಮನ್ನು ಜಾರಿ ಬಿಡುವುದಿಲ್ಲ ನಾನು ಅಂತ ಹೇಳಿದ. ಅದು ನಂಗೆ ಸ್ಫೂರ್ತಿಯಾಗಿದೆ. ನನ್ನ ಮಿತ್ರನಾಗಿರ್ತಕ್ಕಂಥ ಸುಕುಮಾರ್ ಶೆಟ್ಟಿ ಸಹ ಸಾಧಾರಣ ನಿನ್ನೊಟ್ಟಿಗಿದ್ದೇನೆ ಅಂತ ಹೇಳಿದ್ದಾರೆ. ಅದು ನನಗೆ ಸ್ಫೂರ್ತಿಯಾಗಿದೆ. ಆದ್ದರಿಂದ ಇವರೆಲ್ಲರ ಸ್ಫೂರ್ತಿ ಶೇಖರ್ ಶೆಟ್ಟರ್ ಮಗ ಸತ್ಯ, ನಾನಲ್ಲ ಸದಾನಂದ, ಅವನು ಸದಾನಂದ. ನನ್ನ ಅಪ್ಪಯ್ಯ ಸದಾನಂದ ಇಡಬಾರ್ದು, ನಾನು ಸ್ವಲ್ಪ ಸಿಟ್ಟಿನೇನೆ. ಕಾರ್ಯಕ್ರಮ ಆಗಬೇಕು, ಅದು ಸಮಯ ಸರಿಯಾಗಿ ಆಗಬೇಕು. ಕೆಲಸ ಆಗಬೇಕು, ಅದು ಸಮಯ ಸರಿಯಾಗಿ ಆಗಬೇಕು. ಎಂದೂ ಯಾವುದೂ ನಾನು ಅರ್ಧ ಕೆಲಸ ಮಾಡಿಲ್ಲ. ನನ್ನ ತಂದೆಯವರು ಮಾಡಿಲ್ಲ, ನನ್ನ ಅಣ್ಣ ತಮ್ಮಂದಿರು ಮಾಡಲಿಲ್ಲ, ನಾನೂ ಮಾಡುವುದಿಲ್ಲ. ಅರ್ಧ ಮಾಡುವುದೇ ಇಲ್ಲ. ಲೇಟ್ ಆಗ್ಬೋದು, ಕಷ್ಟ ಆಗಿರ್ಬೋದು. ನಮ್ಮ ಕಷ್ಟ ಆಗಿದೆ, ನನ್ನ ಮಾತ್ರ ಕಷ್ಟ ಆಗಿದ್ದಿಲ್ಲ. ನನ್ನ ಊರಿನ ಪ್ರತಿ ನಾರಿಯರು 5 ನಿಮಿಷದಲ್ಲಿ 50-70 ಜನ ಬಂದು ಈ ಚಪ್ರಕ್ಕೆ ಇದು ಮಾಡಿದ್ದಾರೆ. ಒಳ್ಳೊಳ್ಳೆ ಮನತಂದವರು, ಲಕ್ಷ ಕೋಟಿ ಇದ್ದವರು. ಅದರಿಂದ ನಾನು ಹೆಚ್ಚು ಮಾತಾಡಲು ಬಯಸುವುದಿಲ್ಲ, ಮಾತಾಡೋ ಮೂಡಿನಲ್ಲೂ ಇರಲಿಲ್ಲ. ಆದರೆ ತಪ್ಪಾಗ್ತದೆ ಮಾತಾಡ್ತಿದ್ರೆ. ನೀವೆಲ್ಲರೂ, ನಾನು ಎಷ್ಟೋ ಬೈದಿದ್ದೇನೆ. ಬೈದಾಗ ಎಲ್ಲರೂ ಬೈತಾರೆ. ಸಂದರ್ಭದಲ್ಲಿ ಹೇಳ್ತಾರೆ, ರಾಮಾಯಣದಲ್ಲಿ ಲೇಟ್ ಆಗ್ತದ, ರಾಮಾಯಣದಲ್ಲಿ ಸೀತೆ, ರಾಮ ಸೀತೆ ಲಕ್ಷ್ಮಣ ವನವಾಸಕ್ಕೆ ಹೋದಾಗ ಚಿನ್ನದ ಜಿಂಕೆ ಸೀತೆ ಎದುರು ಬರ್ತದೆ. ಅದನ್ನ ಹಿಡ್ಕೊಂಡು ಬಾ ಅಂತ ಹೇಳ್ತಾಳೆ ಅವಳು ರಾಮನಿಗೆ. ಬೇಡ ಬೇಡ, ಅದು ರಕ್ಕಸರ ಮೋಸ ಅಂತ ಹೇಳಿದ್ರು. ರಾಮನನ್ನು ಒತ್ತಾಯ ಮಾಡಿ ನನಗೆ ಬೇಕಂತ ಕಳಿಸ್ತಾನೆ. ಹೊತ್ಕೊಂಡು ಹಿಡ್ಕೊಂಡು ಬರ್ಲಿಕ್ಕಾಯ್ದ್ರು, ಕೊಂದ್ಕೊಂಡಾರು ಬಾ ಅಂತ. ರಾಮ ಅದನ್ನು ತರ್ಲಿಕ್ಕೆ ಹೋಗಿ ಅದು ಸಿಗದೇ ಇದ್ದಾಗ ಅದನ್ನು ಕೊಲ್ತಾನೆ. ಕೊಂದಾಗ ಅದು ಮಾರೀಚ, ಹಾ ಸೀತಾ ಅದೇ ಆದ ಲಕ್ಷ್ಮಣ ಅಂತ ಸಾಯ್ತಾನೆ. ಆಗ ಅವಳು ಹೇಳ್ತಾಳೆ, ತನ್ನ ಗಂಡನಿಗೆ ತೊಂದರೆ ಆಯ್ತಾ, ಕೂಡಲೇ ಲಕ್ಷ್ಮಣ ಹೋಗಂತ ಹೇಳಿ. ಲಕ್ಷ್ಮಣ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಆಗೋದೇ ಇಲ್ಲ ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಎನ್ನ ಮೇಲನ ಆಶೆಯಿಂದಲೇ ನೀನು ಪೋಪದಿರ್ಬೋದು. ಅಂದರೆ ಕಠೋರವಾದ ಮಾತು. ಸೀತಾದೇವಿ ಯಾರಂತ ಲಕ್ಷ್ಮಣನಿಗೆ ಗೊತ್ತುಂಟು, ಅಥವಾ ಲಕ್ಷ್ಮಣನಿಗೆ ಯಾರಂತ ಸೀತಾದೇವಿ ಗೊತ್ತುಂಟು. ಘೋರವಾದ ಮಾತುಗಳನ್ನು ಆಡ್ತಾರೆ. ಯಾಕೆಂದರೆ ಕೆಲಸ ಮಾಡಲಿ, ಅವನು ಹೋಗಲಿ ಅಂತ. ನನ್ನೆಲ್ಲ ಮಿತ್ರರಿಗೆ, ನನ್ನೆಲ್ಲ ಹಿರಿಯರಿಗೆ, ನನ್ನೆಲ್ಲ ಕಿರಿಯರಿಗೆ ನಾನು ಬೈದು ಉಂಟು, ಜೋರು ಮಾಡಿದ್ದುಂಟು, ಸಿಟ್ಟು ಮಾಡಿದ್ದುಂಟು. ಈ ಗಣಪತಿಯಲ್ಲಿ ಎದುರಿಗೆ ತಮ್ಮೆಲ್ಲರಿಗೂ ಕ್ಷಮೆ ಕೇಳ್ತಾ, ನಾನು ಆ ಶ್ರೀದೇವರಿಗಾಗಿ ನಾನು ಬೈದಿದ್ದೇನೆ. ಆ ಶ್ರೀದೇವರಿಗೆ ನಿಮ್ಮ ಕರುಣೆ ತೋರಿಸಿ ನಿಮ್ಮೆಲ್ಲರನ್ನು ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.